ಹಲೋ, ಬೇಕು ಅಂದ್ರೆ ಹೊರಗಡೆಯಿಂದ ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ ತಿನ್ನೋ ಕರ್ಮ ನನಗೇನ್ ಬಂದಿಲ್ಲ. ಹಾಗನ್ಕೊಂಡ್ರೆ ನಿನ್ ಕರ್ಮ. ಕೇಶವ, ಅವಳು ನಿಜವಾಗ್ಲೂ ಜೈ ಅಂಕಲ್ ಡಾಕ್ಟ್ರೇನಾ? ಆ ಡೌಟ್ ನಿಮ್ಗೆ ಯಾಕೆ ಬಂತು ಸರ್? ಜೈ ಅಂಕಲ್ ಎಷ್ಟು ಡೀಸೆಂಟ್ ಆಗಿರ್ತಾರೆ, ಇವಳೇನು ಇಷ್ಟು ಇಂಡೀಸೆಂಟ್ ಆಗಿದ್ದಾಳೆ. ಅಂದ್ರೆ ಸರ್, ಜಯಂಕಲ್ಗೆ ಗಂಗಾ ಮೇಡಮ್ ಅವ್ರು ಕೂಡ ಹೀಗೆ ಕಾಟ ಕೊಡ್ತಿದ್ರು ಅಂತ ನಮ್ಮ ಅಪ್ಪ ಹೇಳ್ತಿದ್ರು. ಓ, ಅಮ್ಮನ್ ಬುದ್ಧಿ ಅಂತ ಆಯ್ತು. ಎಕ್ಸ್ಕ್ಯೂಸ್ ಮೀ, ನಮ್ಮಮ್ಮಂಗೆ ಏನಾದ್ರೂ ಅಂದ್ರೆ ನಾನ್ ಸುಮ್ನಿರಲ್ಲ. ಕೇಶವ, ನೀನ್ ಬರ್ತೀಯೋ ಇಲ್ವೋ? ಸರ್, ಹೋಗು ಅಂತೀರಾ? ಹೋಗ್ ಸಾಯಿ. ಥ್ಯಾಂಕ್ ಯು ಸರ್. ಸ್ಮೆಲ್ ಸೂಪರ್ ಆಗಿದೆ ಅಮ್ಮವ್ರೆ. ಫಸ್ಟ್ ಟೈಮ್ ಅಡ್ಗೆ ಮಾಡಿದೀನಿ, ಹೇಗಿದ್ಯೋ ಏನೋ. ಅಂದ್ರೆ ನನ್ ತಂಗಿ ಮೇಲೆ ನೀನ್ ಎಕ್ಸ್ಪೆರಿಮೆಂಟ್ ಮಾಡಿದ್ಯಾ? ಚೆನ್ನಾಗಿದೆ. ಫಸ್ಟ್ ಟೈಮ್ ಆಗಿದ್ರು ಎಕ್ಸಲೆಂಟ್ ಆಗಿದೆ. ಅಮೃತದಾಗಿದೆ ಅಮ್ಮವ್ರೆ. ಹೆಲೋ ಚಾಣಕ್ಯ ಅವ್ರೆ, ಟಾಕ್ ಕೇಳಿಸ್ಕೊಂಡ್ರಾ? ಟೇಸ್ಟು ಸೂಪರ್ ಆಗಿದ್ಯಂತೆ. ಆ ತರ ನನಗೂ ಮಾಡಕ್ ಬರುತ್ತೆ. ಇಷ್ಟು ದಿನ ನಾನ್ ಮಾಡಿದ್ದನ್ನೇ ಅವ್ರು ತಿಂದಿದ್ದು. ಇವಾಗ ನಾನ್ ಮಾಡಿದ್ದನ್ನ ನೀವ್ ತಿನ್ಬೋದು ಅಲ್ವಾ? ತಿನ್ನಲ್ಲ ಅಂತ ಹೇಳ್ದೆ ಅಲ್ವಾ? ನೀನು ಕೂಡ ಕೂತ್ಕೋ ದಿವ್ಯಾ. ಎಸ್, ನನಗ್ ಕೂಡ ಹಸ್ವಾಗ್ತಿದೆ. ವಾವ್, ಶಭಾಷ್ ದಿವ್ಯಾ, ಅಡಿಗೆ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ತಿನ್ಬೇಕು ಅನ್ಕೊಂಡ್ರೆ ಈಗ್ಲೇ ಬಂದ್ಬಿಡಿ, ಇಲ್ಲ ಅಂದ್ರೆ ಏನು ಉಳಿಯಲ್ಲ. ಬೇಕಾಗಿಲ್ಲ. ಒಳ್ಳೆ ಡಿನ್ನರ್ನ ಮಿಸ್ ಮಾಡ್ಕೋಬೇಡಿ ಸರ್. ನೀನು ಹೊಟ್ಟೆ ತುಂಬೋ ತರ ತಿನ್ನು ಕೇಶವ. ನಾಳೆ ಬ್ರೇಕ್ಫಾಸ್ಟ್ ಕೂಡ ಈಗ್ಲೇ ತಿನ್ಬಿಡು. ಈ ಡಿಶ್ನ ಮಿಸ್ ಮಾಡ್ಕೊಳ್ಳೋದು ಅವ್ರ ಬ್ಯಾಡ್ ಲಕ್. ಇಂಥ ಅಡ್ಗೆನ ಯಾವ ಸ್ಟಾರ್ ಹೋಟೆಲ್ ಅಲ್ಲೂ ತಿಂದಿರಲ್ಲ. ಶಶಿ ಕೂಡ ಹೊಗಳ್ತಾ ಇದ್ದಾಳಲ್ಲ, ನಿಜವಾಗ್ಲೂ ಅಷ್ಟು ಟೇಸ್ಟಿ ಆಗಿದ್ಯಾ? ನಾನ್ ಕುಕ್ ಮಾಡಿದಾಗ ಯಾವತ್ತೂ ಇಂಥ ಸ್ಮೆಲ್ ಬಂದಿರಲಿಲ್ಲ. ಅನವಶ್ಯಕವಾಗಿ ಮಿಸ್ ಮಾಡ್ಕೋತಾ ಇದ್ದೀನ? ಹೋಗಿ ತಿಂದ್ರೆ? ನೋ, ಬೇಡ. ಕೇಶವ, ಸೌಂಡ್ ಮಾಡದೆ ತಿನ್ನಕ್ಕಾಗಲ್ವಾ? ಸಾರಿ ಸರ್, ಟೇಸ್ಟ್ ತುಂಬಾ ಟೆಂಪ್ಟಿಂಗ್ ಆಗಿದೆ, ಅದಕ್ಕೆ ನಾರ್ಮಲ್ ಆಗಿ ತಿನ್ನೋದಕ್ಕಾಗ್ತಿಲ್ಲ ಸರ್. ಆ ಸೌಂಡ್ ವರ್ಸ್ಟ್ ಆಗಿದೆ, ಕೇಳಕ್ ಆಗ್ತಾ ಇಲ್ಲ, ಇರಿಟೇಟ್ ಆಗ್ತಾ ಇದೆ. ಕಷ್ಟ ಕೊಡ್ತಿರೋದು ಸೌಂಡಾ ಇಲ್ಲ ಹಸುವಾ? ಈಗೋ ಬಿಟ್ಟು ಬಂದು ತಿನ್ಬೋದು ಅಲ್ವಾ? ನಾನ್ ತಿನ್ನಲ್ಲ ಅಂತ ಹೇಳ್ದೆ ಅಲ್ವಾ? ತಿನ್ಲಿಲ್ಲ ಅಂದ್ರೆ ಎಲ್ಲ ಖಾಲಿ ಆಗೋ ತರ ಇದೆ. ನಿಜವಾಗ್ಲೂ ಎಲ್ಲ ಖಾಲಿ ಮಾಡ್ಬಿಡ್ತಾರ? ನನ್ಗೇನು ಉಳಿಸಲ್ವಾ? ಇಲ್ಲ ಇಲ್ಲ, ಅಲ್ಪ ಸ್ವಲ್ಪ ಉಳಿಸ್ತಾರೆ ಬಿಡು. ಅಮ್ಮವ್ರೆ, ಇನ್ನೊಂದ್ ಸ್ವಲ್ಪ ರೈಸ್ ಹಾಕಿ ಆ ಸಾಂಬಾರ್ ಕೊಡಿ. ಹಾ, ಸ್ವಲ್ಪ ಅನ್ನ ಹಾಕೋ ಕೇಶವ. ಹಾಕಿ. ಎಷ್ಟು ತಿಂತೀಯೋ? ಅವ್ರು ಉಳಿಸಿದ್ರು, ಇವನು ಉಳಿಸೋ ತರ ಕಾಣಿಸ್ತಾ ಇಲ್ವಲ್ಲ. ಛೇ.
ಅನ್ಕೊಂಡ್ಯಾ? ಸಾರಿ ಮೇಡಮ್, ಅಭಿ ಕಲ್ಕತ್ತಾಯಿಂದ ಬೆಂಗಳೂರಿಗೆ ಬಂದಿರೋದು, ಒಂದು ರೂಮ್ನ ರೆಂಟಿಗೆ ತಗೊಂಡಿದ್ದು, ಅದಾದ್ಮೇಲೆ ಅಲ್ಲಿಂದ ಮಾಯ ಆಗಿದ್ದು, ಇಷ್ಟನ್ನು ಬಿಟ್ಟು ಬೇರೆ ಏನು ವಿವರ ಗೊತ್ತಾಗ್ಲಿಲ್ಲ ಮೇಡಮ್. ತಿಳ್ಕೊ ಅಂದೆ ಅಲ್ವಾ? ತಿಳ್ಕೊಳ್ದೇನೆ ಏನ್ ಮಾಡ್ತಿದ್ಯಾ? ನನ್ನ ಅನುಮಾನ ಏನು ಅಂತಂದ್ರೆ ದಿವ್ಯಾಗೆ ಸೆಕ್ಯೂರಿಟಿ ಆಗಿರೋ ಆ ಇಬ್ಬರಲ್ಲಿ ಒಬ್ಬ ಅಭಿ ಏನು ಅಂತ ಡೌಟು. ಮೇಡಮ್, ನನ್ನ ಅನುಮಾನನೇ ನಿಜ ಆಗಿದ್ರೆ ಆ ಇಬ್ಬರಲ್ಲಿ ಒಬ್ಬ ನಮ್ಮ ಕಡೆಯವನಾಗಿರೋದಕ್ಕೆ ಎರಡನೇವನು ಖಂಡಿತವಾಗ್ಲೂ ಅಭಿನೇ ಅಲ್ವಾ ಮೇಡಮ್? ತಕ್ಷಣ ನೀವು ನಮ್ಮ ಕಡೆಯವನು ಫೋನ್ ಮಾಡಿ ಆ ಎರಡನೇವನ್ನ ಕೈ ಕಾಲು ಮುರಿದು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಹೇಳಿ. ನಾನ್ ನಿನ್ಗೆ ಸುಳ್ಳು ಹೇಳ್ದೆ ಅನಂತ. ಆ ಇಬ್ರಲ್ಲಿ ನಮ್ ಕಡೆಯವರು ಯಾರೂ ಇಲ್ಲ. ಮೇಡಮ್, ಮತ್ತೆ ನಮ್ಮ ಕಡೆಯವನು ಯಾರು ಮೇಡಮ್? ಆ ಮನೆ ಸೆಕ್ಯೂರಿಟಿಲಿ ಒಬ್ಬ. ಯಾಕೆ ಮೇಡಮ್ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ನನ್ ಪ್ಲಾನ್ ಬಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇವಾಗ ಯಾರೋ ಗುರುತು ಪರಿಚಯ ಇಲ್ದೇ ಇರೋನು ನಿಮ್ಮನ್ನು ಭಯ ಪಡಿಸ್ತಾ ಇದ್ದಾರಲ್ವಾ? ಸಾರಿ ಮೇಡಮ್, ಅವರಿಬ್ಬರಲ್ಲಿ ಒಬ್ಬ ಅಭಿಯಾಗಿರೋ ಅವಕಾಶ ಇದೆ ಅಲ್ವಾ ಮೇಡಮ್? ಇರ್ಬೋದು, ಇಲ್ದೇನೂ ಇರ್ಬೋದು. ಅವರು ಅಭಿ ಕಡೆಯವರು ಕೂಡ ಆಗಿರ್ಬೋದು. ಆ ಅಭಿ ದೂರದಿಂದ ದಿವ್ಯನ ನೋಡ್ತಾ ಕಾಪಾಡ್ತಾ ಇರ್ಬೋದು, ಇಲ್ವಾ ಪಕ್ಕದಲ್ಲೇ ಇದ್ದು ರಕ್ಷಿಸ್ತಾ ಇರ್ಬೋದು. ಎಲ್ಲದಕ್ಕೂ ಅವಕಾಶ ಇದೆ. ಹಾ, ಹಾಗಾದ್ರೆ ಈ ಮಾಸ್ಕ್ ಮ್ಯಾನ್ ಯಾರು ಮೇಡಮ್? ಅಂದ್ರೆ ನಿಮ್ಮನ್ನೇ ಬೆದರಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು? ಅವನು ಯಾರೋ ಏನೋ ಅಸಾಧ್ಯನ ಥರ ಇದ್ದಾನೆ ಮೇಡಮ್. ಹಲೋ ಹಲೋ, ಮಿಸ್ಟರ್ ಅನಂತ್ ಅವರ ಮಾತಾಡ್ತಿರೋದು. ಯಾರು? ನಾನು ಯಾರಾದ್ರೆ ನಿನ್ಗೇನು ಬಿಡು. ಫೋನ್ ನಿಮ್ಮ ಮೇಡಮ್ ಕೊಡು. ಮೇಡಮ್, ನಿಮಗೆ ಫೋನು ಯಾರು? ಯಾರು ಅಂತ ಹೇಳ್ತಿಲ್ಲ ಮೇಡಮ್. ನಿನ್ನ ಭಯಪಡಿಸ್ದವನು. ಯಾರೋ ನೀನು? ಸ್ವಿಚ್ ಹಾಕುವಾಗ ನಿನ್ನ ಕೈಗೆ ಶಾಕ್ ಹೊಡಿತಲ್ಲ, ಶಾಕ್ ಅದು ನಾನೇ. ಇದು ಬರೀ ಟೀಸರ್ ಅಷ್ಟೇ. ದಿವ್ಯನೇನಾದ್ರೂ ಟಚ್ ಮಾಡಿದ್ರೆ ನೆಕ್ಸ್ಟ್ ಟ್ರೈಲರ್, ಆಮೇಲೆ ಸಿನಿಮಾ ತೋರಿಸ್ತೀನಿ. ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ನಿತ್ಯ ಶ್ರೀನಿವಾಸ್ ನಾನು. ನಿನ್ನನ್ನೇ ಹೆದರ್ಸ್ದ ಗಂಡ್ಸ್ ನಾನು. ಕದ್ದು ಮುಚ್ಚಿ ಬಂದ್ ಹೋಗಿದ್ಯಾ? ನೀನ್ ಯಾವ ಗಂಡ್ಸೋ? ನಾನೇನ್ ಕದ್ದು ಮುಚ್ಚಿ ಬಂದಿಲ್ಲ. ನಾನ್ ಬಂದಾಗ ನೀನ್ ನೋಡಿಲ್ಲ. ಒಂದ್ ಸಾರಿ ನನ್ ಮನೆಗ್ ಬಂದು ನಿನ್ ಮಾಸ್ಕ್ ತೆಗ್ದು ನಿನ್ ಮುಖನ ತೋರ್ಸು. ನನ್ನ ನೋಡಿದ್ರೆ ನೀನ್ ತಡ್ಕೊಳ್ಳೋದಿಲ್ಲ. ನಿನ್ನ ಹಳೆ ಜೀವನ ನಿನ್ ಕಣ್ಮುಂದೆ ಚಕ್ರದ ತರ ತಿರುಗುತ್ತೆ. ನೀನ್ ಆಸೆ ಪಟ್ಟಿದ್ದು, ಕಳ್ಕೊಂಡಿದ್ದು ಎಲ್ಲ ನಿನ್ ಕಣ್ಮುಂದೆ ಬರುತ್ತೆ. ಅಂದ್ರೆ ನನ್ ಜೀವನದಲ್ಲಿ ನೀನಿದ್ಯಾ? ಇದೀನಿ. ದಿವ್ಯ ತಂಟೆಗೆ ಬಂದ್ರೆ ನಿನಗ್ ಭವಿಷ್ಯನೇ ಇಲ್ದಿರಂಗ್ ಮಾಡ್ತೀನಿ. ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಮುಖ ತೋರಿಸ್ತೇನೆ ತಿರುಗ್ತಿದ್ಯಾ? ನೀನೇ ನನ್ನ ಫಿನಿಶ್ ಮಾಡೋದು? ಒಂದ್ ಸಾರಿ ಬಂದು ನನಗ್ ಕಾಣಿಸ್ಕೋ. ಅಷ್ಟು ಬೇಗ ಸಾಯೋ ಆಸೆನ? ಒಂದು ಸಿನಿಮಾ ಡೈಲಾಗ್ ಇದೆ, ಗನ್ನನ್ನ ನೋಡ್ಬೇಕು ಅನ್ಕೊಂಡ್ರೆ ತಪ್ಪಲ್ಲ, ಆದ್ರೆ ಬುಲೆಟ್ ನ ನೋಡ್ಬೇಕು ಅನ್ಕೊಂಡ್ರೆ ಸತ್ ಹೋಗ್ತೀಯಾ. ನಾನು ಸಾಯಿಸೋಳೆ ಹೊರತು ಸಾಯೋ ಅಂತವಳಲ್ಲ. ನೀನು ಎಲ್ಲೇ ಇದ್ರೂ ಕಂಡಿಡ್ದು ಸಾಯಿಸ್ತೀನಿ. ಐ ಆಮ್ ವೇಟಿಂಗ್. ಇಷ್ಟು ಧೈರ್ಯವಾಗಿ ನನಗೆ ವಾರ್ನಿಂಗ್ ಕೊಡ್ತಿದ್ದಾನೆ ಅಂದ್ರೆ ಇವನು ಖಂಡಿತವಾಗ್ಲೂ ಅಭಿನೇ ಆಗಿರ್ತಾನೆ. ತಕ್ಷಣ ಕಂಡಿಡಿ ಅನಂತ. ಓಕೆ ಮೇಡಮ್. ಆಹಾ, ಅಮ್ಮವ್ರ ಅಡುಗೆ ಅಂತೂ ಅಮೋಘ, ಅದ್ಭುತ, ಅಮೃತ, ಅಪರೂಪವಾಗಿದೆ. ಆಹಾ, ಎಂಥ ರುಚಿ! ಹಾಗೆ ಮೈ ಮರೆಸಿ ಇನ್ನೂ ಬೇಕು ಅನ್ಸುತ್ತೆ. ನಿಲ್ಲಿಸ್ತೀಯಾ ಕೇಶವ? ತಿಂದೆ ಅಲ್ವಾ? ಹೊಟ್ಟೆ ತುಂಬ ತಿಂದೆ ಸರ್.
ಹೊಟ್ಟೆ ಒಡೆಯೋ ತರ ತಿಂದೆ ಸರ್. ಅದು ಗೊತ್ತಾಗ್ತಾನೆ ಇದೆ. ಏನೋ ನಿನ್ ಫ್ರೆಂಡ್ ಆಗಿದ್ ಮಾತ್ರಕ್ಕೆ ಇಷ್ಟೊಂದು ಹೊಗಳ್ಬೇಕಾ? ಆ ಅಡ್ಗೆನ ನೀವು ತಿಂದಿದ್ರೆ ಗೊತ್ತಾಗ್ತಿತ್ತು ಸರ್. ಸತ್ರು ತಿನ್ನಲ್ಲ. ಯಾಕೆ ಸರ್ ಹಠ ಮಾಡ್ತೀರಾ? ಹಸ್ವಲ್ಲೇ ಬೇಕಾದ್ರೂ ಮಲ್ಕೋತೀನಿ. ಅವಳನ್ನ ಮನೆಯಿಂದ ಹೇಗ್ ಹೊರಗೆ ಹಾಕ್ಬೇಕು ಯೋಚನೆ ಮಾಡ್ತೀನಿ. ಅದು ಕಷ್ಟ ಸರ್. ಏನು ನಿಮ್ಮಿಷ್ಟ ಸರ್. ಏನು ಏನೋ ಟೇಬಲ್ ಜರುಗಿಸಿದ ಸೌಂಡ್ ಬರ್ತಾ ಇದೆ. ಅದು ಟೇಬಲ್ ಜರುಗಿಸಿದ ಸೌಂಡ್ ಅಲ್ಲ ಸರ್, ನನ್ನ ತೇಗಿನ ಸೌಂಡು. ಅಷ್ಟೊಂದ್ ಜಾಸ್ತಿ ತಿಂದ್ಯಾ? ಹೇಳ್ದೆ ಅಲ್ವಾ ಸರ್, ಹೊಟ್ಟೆ ಒಡೆಯೋ ತರ ತಿಂದೆ ಅಂತ. ಇನ್ನಿವತ್ ನಮ್ಮ ಮನೆಗೆ ಹೋಗಲ್ಲ ಸರ್, ಇಲ್ಲೇ ಮಲ್ಕೋತೀನಿ ವಿತ್ ಯುವರ್ ಪರ್ಮಿಷನ್. ಹೋಗ್ ಮಲ್ಕೋ. ಥ್ಯಾಂಕ್ ಯು ಸರ್. ಆಹಾ ಎಂತ ರುಚಿ, ಹಾಗೆ ಮೈ ಮರೆಸಿ. ವಾವ್, ನನ್ನ ಅಡ್ಗೆ ಇಷ್ಟು ಫೇಮಸ್ ಆಗತ್ತೆ ಅಂತ, ಇಷ್ಟು ಜನ ಫ್ಯಾನ್ಸ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಟೇಸ್ಟ್ ಮಾಡ್ದಿರೋರು ದುರಾದೃಷ್ಟವಂತರು. ಅಷ್ಟಿಲ್ಲ. ಎಷ್ಟಿದ್ಯೋ ತಿಂದಿದ್ರೆ ಗೊತ್ತಾಗ್ತಿತ್ತು. ನಿನ್ನ ಅಡ್ಗೆನ ನಾನ್ ತಿನ್ನೋದಾ? ನೆವರ್. ಅಂದ್ರೆ ಹಸ್ವಲ್ಲೇ ಮಲ್ಕೋತೀರಾ? ಅದು ನಿನಗ್ ಬೇಕಾಗಿಲ್ಲ. ಸರಿ, ನಿಮ್ಮಿಷ್ಟ. ಹೌದು, ನೀನ್ ಅಮೆರಿಕಾದಿಂದ ಬಂದಿದ್ಯಾ ಅಲ್ವಾ? ಅಡ್ಗೆ ಹೇಗ್ ಕಲ್ತ್ಕೊಂಡೆ? ಚಿಕನ್ ನಲ್ಲಿ ನಮ್ಮಮ್ಮ ಕಲ್ಸಿದ್ರು. ಅಂದ್ಹಾಗೆ ನಿಮಗ್ ಯಾರು ಕಲ್ಸಿದ್ರು? ನನ್ ಬಗ್ಗೆ ನಿನಗ್ಯಾಕೆ? ನನ್ ಬಗ್ಗೆ ಕೇಳಿದ್ರಿ ಅಲ್ವಾ? ಊಟ ಮಾಡ್ದೆ ಅಲ್ವಾ? ಇನ್ ದಯಮಾಡ್ಸು. ನಿನ್ಗೇನಾದ್ರೂ ಮೆಮೊರಿ ಲಾಸಾ? 2 days ನಾನ್ ಇಲ್ಲೇ ಇರ್ತೀನಿ ಅಂತ ಹೇಳ್ದೆ ಅಲ್ವಾ? ಶಶಿನ ನಾನ್ ನೋಡ್ಕೋತೀನಿ, ನೀನ್ ಹೋಗು. ಶಶಿಗೋಸ್ಕರ ಮಾತ್ರ ನಾನಿಲ್ಲಿಲ್ಲ. ನನ್ ವೇಕೇಶನ್ ನ ಇಲ್ಲೇ ಸ್ಪೆಂಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಇಲ್ಲೇನಿದೆ ಉಳ್ಕೊಳ್ಳೋದಿಕ್ಕೆ? ಹಾಯಾಗಿದೆ, ಇರ್ತೀನಿ. ಹಾಗಾದ್ರೆ ಹೋಗಲ್ಲ ಅಂತ ಆಯ್ತು. ಹೋಗಲ್ಲ. ಒಬ್ಬ ಮದ್ವೆ ಆಗದಿರೋ ಹುಡುಗಿ, ಒಬ್ಬ ಮದ್ವೆ ಆಗದಿರೋ ಹುಡುಗ ಒಂದೇ ಮನೇಲಿದ್ರೆ ಸೊಸೈಟಿ ಏನ್ ಅನ್ಕೊಳುತ್ತೆ? ಯಾರೇನ್ ಅನ್ಕೊಂಡ್ರು ಐ ಡೋಂಟ್ ಕೇರ್. ಯೋಚನೆ ಮಾಡು. ವಯಸ್ಸಲ್ಲಿದ್ಯಾ, ಅಂದವಾಗಿದ್ಯಾ, ಹೊಸ ಪ್ಲೇಸಿಗೆ ಬಂದಿದ್ಯಾ. ನಾಳೆ ನಿನಗೇನಾದ್ರೂ ಆದ್ರೆ ನನ್ ಜವಾಬ್ದಾರಿ ಅಲ್ಲ. ಏನು ಭಯ ಪಡ್ತಿದ್ಯಾ? ಸಿಚುವೇಶನ್ ಹೇಳ್ತಾ ಇದ್ದೀನಿ. ಆಮೇಲೆ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಇವಾಗ್ಲೇ ಹುಷಾರಾಗಿರೋದು ಒಳ್ಳೇದು. ಯಾರಾದ್ರೂ ಮೈ ಮೇಲ್ ಕೈ ಹಾಕಿದ್ರೆ ಅವ್ರ ಕೆನ್ನೆ ಮೇಲೆ ಪಟಾರ್ ಅಂತ ಒಂದ್ ಸೌಂಡ್ ಬರುತ್ತೆ. ನನ್ ಜೊತೆ ಇಟ್ಕೊಂಡ್ರೆ ಏಕ್ ಮಾರ್ ದೋ ತುಕಡ. ಏನಂದೆ? ಕಮಗೇನ್? ನಿನಗೆ ಸ್ವೀಟ್ ವಾರ್ನಿಂಗ್ ಚಾಣಕ್ಯ ಸರ್. ನಿನ್ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿದೆ. ಹೌದು, ನಾನ್ ಸ್ವಲ್ಪ ವಿಚಿತ್ರ. ನನ್ ತಂಟೆಗ್ ಬಂದ್ರೆ ಅಷ್ಟೇ ಕಥೆ. ದಿವ್ಯಾ, ಹಾ ಬರ್ತಿದ್ದೀನಿ. ಸರ್ ಮೆಲ್ಲಗೆ ಇಂಪ್ರೆಸ್ ಆಗ್ತಾ ಇದ್ದಾರೆ. ಅಮ್ಮವ್ರ ಮೇಲೆ ಫೀಲಿಂಗ್ಸ್ ಹುಡ್ತಿರೋ ಹಾಗಿದೆ. ಥ್ಯಾಂಕ್ ಯು ದಿವ್ಯಾ. ಇಟ್ಸ್ ಓಕೆ, ಹಾಯಾಗಿ ಮಲ್ಕೋ. ಮತ್ತೆ ನೀನು? ನನ್ಗೊಂದ್ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಏನು ಹೊರಟೋಗ್ತಾ ಇದ್ಯಾ? ಜಾಸ್ತಿ ಸಂಭ್ರಮ ಪಡ್ಬೇಡಿ ಸರ್. ನಾನು ಹೋಗ್ತಿರೋದು ವಾಕಿಂಗ್ ಮಾಡೋದಕ್ಕೆ. ಡಿನ್ನರ್ ಆದ್ಮೇಲೆ ವಾಕ್ ಮಾಡೋದು ನನಗೆ ಅಭ್ಯಾಸ. ನಡಿ, ನಾನು ಬರ್ತೀನಿ. ನೀವ್ಯಾಕೆ? ನಮ್ಮ ಮನೆಗೆ ಬಂದಿರೋ ಹುಡುಗಿನ ಒಂಟಿಯಾಗಿ ಹೊರಗಡೆ ಕಳ್ಸಲ್ಲ, ಜೊತೆಗೆ ಬರ್ತೀನಿ. ಪರವಾಗಿಲ್ವೇ, ತಮಗ್ ಒಳ್ಳೆ ಅಭ್ಯಾಸಗಳು ಕೂಡ ಇದೆ.
ಆದ್ರೆ ಹಸ್ವಲ್ ಇದ್ದೀರಲ್ವಾ, ನಡಿಯೋಕ್ಕಾಗತ್ತಾ? ನೀವ್ ಮಧ್ಯದಲ್ಲೇ ಬಿದ್ದು ಹೋದ್ರೆ ನನಗೆ ಎತ್ಕೊಂಡ್ ಬರಕ್ಕಾಗಲ್ಲ. ನಿನಗೆ ಆ ಶ್ರಮ ಇರಲ್ಲ ಬಿಡು, ನಾನ್ ಬೀಳಲ್ಲ. ಆಮೇಲೆ ಕಷ್ಟ ಪಡ್ಬಾರ್ದು ಅಂತ ಈಗ್ಲೇ ಎಚ್ಚರಿಕೆ ವಹಿಸಿ ಅಂತಿದ್ದೀನಿ. ಏನು ಕಿಂಡಲ್ಲ? ಇಲ್ಲ ಸರ್, ನಿಮ್ ಸಿಚುಯೇಷನ್ ಬಗ್ಗೆ ಹೇಳ್ತಿದ್ದೀನಿ. ಏನಾಗಲ್ಲ, ನಡಿ. ಥ್ಯಾಂಕ್ಸ್. ಆ ಕಡೆ ನೋಡಿ ಮೇಡಮ್, ಲವ್ ಕಪಲ್ ಜರ್ನಿ ಬಿಗಿನ್ಸ್. ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಇವಾಗ ಅದು ಮುಖ್ಯ ಅಲ್ಲ, ಜೋಡಿಯಾಗಿ ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಅಂದವಾಗಿದೆ. ಹೌದು ಕೇಶವ, ಅವ್ರು ಹಾಕ್ತಿರೋ ಹೆಜ್ಜೆಗಳು ಸಪ್ತಪದಿ ಆಗ್ಬೇಕು. ವೇದ ಮಂತ್ರಗಳ ಜೊತೆಗೆ ಅವ್ರು ಒಂದಾಗ್ಬೇಕು. ಅದಕ್ಕೆ ಈ ಮನೇಲಿ ಉಳ್ಕೋಬೇಕು. ಅಣ್ಣನ ಮನ್ಸು ಬದಲಾಗ್ಬೇಕು. ಆಲ್ರೆಡಿ ಬದಲಾಗಿ ಹೋಗಿದ್ದಾರೆ ಮೇಡಮ್. ಇಲ್ಲ ಅಂದ್ರೆ ಅಮ್ಮವ್ರ ಜೊತೆಗೆ ಯಾಕೆ ಹೋಗ್ತಾರೆ? ಅವ್ರು ಹೋಗ್ಬೇಕು ಅನ್ಕೊಂಡ್ರು, ಅದಕ್ಕೆ ಜೊತೆಗೆ ಹೋದ್ರು. ಇಲ್ಲ ಅಂದಿದ್ರೆ ನನ್ನನ್ನು ಕಳಿಸ್ತಿದ್ರು ಅಲ್ವಾ? ಅಂದ್ರೆ ಅಣ್ಣನ ಮನ್ಸಲ್ಲಿ ಅದಕ್ಕೆ ಇದಾರೆ ಅಂತ ಆಯ್ತಾ? ಪೂರ್ತಿಯಾಗಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪನೇ ನಿಮ್ಮ ಅಣ್ಣನ ಮನ್ಸೊಳಗೆ ಅಮ್ಮವರು ಎಂಟ್ರಿ ಆಗ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಮನ್ಸಲ್ಲಿ ಏನಿದ್ಯೋ ಕೇಶವ? ಅಮ್ಮ ಅವ್ರಿಗಿಷ್ಟ ಇಲ್ದೇನೆ ಯಾವ ಕೆಲಸನೂ ಮಾಡಲ್ಲ. ಐ ಥಿಂಕ್ ಅಮ್ಮವ್ರ ಮನ್ಸಲ್ಲಿ ಕೂಡ ಚಾಣಕ್ಯ ಸರಿ ಎಂಟ್ರಿ ಆಗ್ತಿದಾರೇನೋ. ಏನು? ಯಾಕೆ ನನ್ನ ನೋಡ್ತಿದ್ದೀರಾ? ನಾನೇನ್ ನೋಡ್ಲಿಲ್ವಲ್ಲ. ನೀವ್ ನೋಡಿದ್ರಿ. ನೋಡ್ಲಿಲ್ಲ. ನಾನ್ ನೋಡ್ದೆ. ನೀನ್ ನೋಡಿ ನನ್ನ ನೋಡ್ದೆ ಅಂತ ಇದೆಯಲ್ಲ. ಅಮಾಯಕನಾ? ನೀವು ನನ್ನ ನೋಡೋದನ್ನ ನಾನ್ ನೋಡ್ದೆ. ಏನೋ ಕ್ಯಾಶುಯಲ್ ಆಗಿ ನೋಡ್ದೆ. ಕ್ಯಾಶುಯಲ್ ಆಗಿ ತಪ್ಪಿಲ್ಲ ಬಿಡಿ, ನನ್ನ ಅಂದಾನೆ ಅಂಥದ್ದು. ಅಷ್ಟಿಲ್ಲ, ಅಂದಕ್ಕೆ ಹುಡುಗಿರಿಗೆ ಬೀಳೋ ಅಂತವನಲ್ಲ ಈ ಚಾಣಕ್ಯ. ನಿಮ್ಗೇನಾದ್ರೂ ಡಿಫೆಕ್ಟಾ ಸರ್? ಎಕ್ಸ್ಕ್ಯೂಸ್ ಮೀ. ಅದೇ ಅಂದವಾದ ಹುಡುಗಿರ್ನ ನೋಡ್ಬಾರ್ದು ಅಂತ, ನೋಡಿದ್ರೆ ಏನೋ ಆಗೋಗುತ್ತೆ ಅನ್ನೋ ಡಿಸೀಸ್ ಏನಾದ್ರೂ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ? ಏನೋ ನನ್ನ ತಂಗಿಗೆ ಹೆಲ್ಪ್ ಮಾಡ್ತಾ ಇದ್ಯಾ? ಒಂಟಿಯಾಗಿ ಹೊರಗೆ ಬಂದೆ ಅಂತ ಜೊತೆಗೆ ಬಂದ್ರೆ ಡಿಫೆಕ್ಟು ಡಿಸೀಸು ಅಂತ ಇದೆಯಲ್ಲ. ತಮ್ಮ ಜೊತೆ ನನಗೂ ಏನೂ ಅಗತ್ಯ ಇಲ್ಲ, ನೀವೇ ಬೇಕು ಅಂತ ನಾನು ಹಿಂದೆ ಬಂದಿದ್ದು. ನಾನೇನ್ ನಿನ್ ಹಿಂದೆ ಬಂದಿಲ್ಲ, ಹೆಣ್ಣು ಅನ್ನೋ ಕರುಣೆಯಿಂದ ಬಂದಿದ್ದು. ನಾನು ಬರೀ ಹೆಣ್ಣಲ್ಲ, ಹೆಣ್ಣು ಹುಲಿ. ಸೆಕ್ಯೂರಿಟಿ ಹೆಡ್ ನಿನ್ ಜೊತೆ ಇಲ್ಲ, ಜೊತೆಗೆ ನಿಂಗೆ ಥ್ರೆಟ್ ಇದೆ. ಆ ವಿಷಯನ ಮರ್ತೋಗಿದ್ಯಾ ನೀನು? ನನ್ನ ನಾನು ಕಾಪಾಡ್ಕೋಬಲ್ಲೆ. ಓಕೆ,